ಬಾದಾಮಿ ತಾಲೂಕಿನ ಬೇಡರ ಬೂದಿಹಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತನ್ನ ಸ್ವಚ್ಛ ಪರಿಸರದೊಂದಿಗೆ ಮಾದರಿ ಶಾಲೆಯಾಗಿ ಖಾಸಗಿ ಶಾಲೆಯನ್ನ ಹಿಂದಿಕ್ಕಿದೆ. ಈ ಶಾಲೆ ಇಡೀ ಜಿಲ್ಲೆಯಲ್ಲಿಯೇ ಮಾದರಿ ಎನಿಸುವ ಹಾಗೆ ಪರಿಸರ ಮುನ್ನುಡಿ ಬರೆಯಲು ಜವಾಬ್ದಾರಿ ತೆಗೆದುಕೊಂಡವರು ಶಾಲೆಯ ಮುಖ್ಯ ಶಿಕ್ಷಕರಾದ ವೈಎನ್ ಅಮರಿ ಗುರುಗಳು ಹಾಗೂ ಇನ್ನುಳಿದ ಇತರೆ ಶಿಕ್ಷಕರು. ಇಷ್ಟೇ ಅಲ್ಲದೆ ಗ್ರಾಮದ ಮುಖ್ಯಸ್ಥರು, ಗ್ರಾಮಸ್ಥರು, ಗ್ರಾಮದ ಹಿರಿಯರು ವಿಶೇಷವಾಗಿ ಈ ಗಿಡಮರಗಳನ್ನು ಬೆಳೆಸಲು ಪ್ರತಿದಿನವೂ ನೀರು ಹಾಕಿ ನಿಸ್ವಾರ್ಥ ಸೇವೆ ಸಲ್ಲಿಸಿದ ಗ್ರಾಮ ಪಂಚಾಯಿತಿ ವಾಟರ್ ಮ್ಯಾನ್ ಸಂಗಪ್ಪ ಹಂಸನೂರು ಇವರುಗಳ ಪಾತ್ರ ಬಹುಮುಖ್ಯವಾದದ್ದು. ಶಾಲೆಯ ಆವರಣದಲ್ಲಿಯೇ ಬಾಳೆ ಗಿಡಗಳು, ತರಕಾರಿ, ನಾನಾ ತರಹದ ಗಿಡಮರಗಳಿಂದ ತುಂಬಿ ನೆರಳಲ್ಲಿ ತಂಪಾದ ವಾತಾವರಣದಲ್ಲಿ ಮಕ್ಕಳಿಗೆ ಶಿಕ್ಷಕರು ಪಾಠ ಮಾಡ್ತಾರೆ. ಇಲ್ಲಿನ ಶಿಕ್ಷಕಿಯರು ವೈಯಕ್ತಿಕವಾಗಿ ಶಾಲೆಗೆ ಹಣವನ್ನ ಹಾಕಿ ಅಭಿವೃದ್ಧಿಪಡಿಸಿದ್ದು ಈ ಶಾಲೆಯಲ್ಲಿನ ಶಿಕ್ಷಕರಿಗೆ ಇರುವ ಆಸಕ್ತಿಯನ್ನ ತೋರಿಸುತ್ತೆ. ಒಟ್ಟಾರೆ ಬೇಡರ ಬೂದಿಹಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿಬ್ಬಂದಿ ಹಾಗೂ ಸರ್ವ ಗ್ರಾಮಸ್ಥರ ಸಹಕಾರದಿಂದಲೇ ಬೇಡರ ಬೂದಿಹಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾದರಿ ಶಾಲೆ ಎನಿಸಿಕೊಳ್ಳಲು ಕಾರಣವಾಯಿತು ಎನ್ನಲಾಗ್ತಿದೆ. ಬಾದಾಮಿ ತಾಲೂಕಿನ ಈ ಬೇಡರ ಬೂದಿಹಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇವತ್ತು ಇಡೀ ತಾಲೂಕಿನಲ್ಲಿ ಅಷ್ಟೇ ಅಲ್ಲ, ಜಿಲ್ಲೆಯಲ್ಲಿ ಕೂಡ ಒಂದು ಮಾದರಿ ಶಾಲೆ ಅಂಥೇಳಿ ಇವತ್ತು ಸಾಕಷ್ಟು ಹೆಸರನ್ನು ಮಾಡ್ತಾ ಇದೆ. ಯಾಕಂದರೆ ಇಲ್ಲಿರ್ತಕ್ಕಂಥ ವಿಶೇಷವಾಗಿ ಇಲ್ಲಿರ್ತಕ್ಕಂಥದ್ದು ಪರಿಸರ ವ್ಯವಸ್ಥೆ ಇದಕ್ಕೆ ಮೂಲ ಕಾರಣ ಅಂತ ಹೇಳ್ಬೋದು. ಈಗಾಗಲೇ ನಾವು ಮಾಧ್ಯಮದಲ್ಲಿ ಈ ಬಿತ್ತರವಾಗ್ತಕ್ಕಂಥ ಸುದ್ದಿಯನ್ನು ನೋಡಿದಾಗ ನಮ್ಗೆ ಗೊತ್ತಾಗ್ತಾ ಇದೆ ಯಾವ ರೀತಿ ಇದು ಮಾದರಿ ಶಾಲೆ ಇದೆ ಅಂಥೇಳಿ. ಈಗ ಸಾಕಷ್ಟು ಸುದ್ದಿಯಲ್ಲಿರ್ತಕ್ಕಂಥ ಒಂದು ಶಾಲೆ ಅಂಥೇಳಿ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಬಾದಾಮಿ ತಾಲೂಕಿನ ಬೇಡರ ಬೂದಿಹಾಳತಕ್ಕಂಥ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಖಾಸಗಿ ಶಾಲೆಯಲ್ಲಿ ಇರತಕ್ಕಂಥ ವ್ಯವಸ್ಥೆಯನ್ನು ಮೀರಿಸಿ ಇವತ್ತು ಈ ಒಂದು ಶಾಲೆ ಈ ಪರಿಸರ ವ್ಯವಸ್ಥೆ ಆಗಿರ್ಬೋದು, ಶಾಲೆಯ ಸ್ವಚ್ಛತಾ ವಿಭಾಗ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಎಲ್ಲದಕ್ಕೂ ಒಂದು ಕೈ ಮೇಲೆ ಇದೆ ಅನ್ನುವಂಥದ್ದನ್ನು ಇವತ್ತು ತೋರಿಸ್ಕೊಡ್ತಕ್ಕಂಥ ಹಿಂದೆ ಸಾಕಷ್ಟು ಶ್ರಮದ ಕೈಗಳಿರುತ್ತೆ. ಆ ಶ್ರಮದ ಕೈಗಳಲ್ಲಿ ಮುಂಚೂಣಿಯಾಗಿ ಕಾಣ್ತಕ್ಕಂಥದ್ದು ಮುಖ್ಯ ಶಿಕ್ಷಕರು ಅನ್ನುವಂಥ ಮಾತು ಕೇಳಿಬರ್ತಾಯಿದೆ. ತಾವು ಈ ಒಂದು ವಿಚಾರದಲ್ಲಿ ತಾವು ತೆಗೆದುಕೊಂತಕ್ಕಂಥ ಈ ಒಂದು ಜವಾಬ್ದಾರಿ ಬಗ್ಗೆ ತಾವು ಏನು ಹೇಳ್ತೀರಿ ಒಂದು ಶಾಲೆ ಬಗ್ಗೆ? ನಾನು ಈ ಶಾಲೆಯ ಮುಖ್ಯ ಗುರುಗಳಾಗಿ ನಾನು ಹೇಳಕ್ಕೆ ಬಯಸ್ಬೇಕು ಏನಪ್ಪ ಅಂತಂದ್ರೆ, ಒಂದೇ ಕೈಯಿಂದ ಚಪ್ಪಾಳೆ ಆಗಂಗಿಲ್ಲ. ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ನಾವು ಚಪ್ಪಾಳೆ ತಟ್ಟಬೇಕಾದ್ರೆ ಎರಡು ಕೈಗಳು ಕೂಡಿದಾಗ ಒಂದು ಚಪ್ಪಾಳೆ ಸದ್ದು ಬರುತ್ತೆ. ಅದೇ ರೀತಿ ಈ ಕಾರ್ಯ ಆಗಬೇಕಾದ್ರೆ ನಾವು ಸಮುದಾಯ ಚುನಾಯಿತ ಪ್ರತಿನಿಧಿಗಳು, ನಮ್ಮ ಸಿಬ್ಬಂದಿ ಹಾಗೂ ಗ್ರಾಮದ ಸರ್ವರು ಕೂಡಿಕೊಂಡು ಸಹಕಾರದಿಂದ ನಾವು ಈ ಮಟ್ಟಕ್ಕೆ ಈ ಶಾಲೆಯನ್ನು ತಂದೀವಿ ಅಂತ ಹೇಳಕ್ಕೆ ಬಯಸ್ತೀನಿ ಸರ್. ನಾನು ಈ ಮುಂಚೆ ಸುಮಾರು ಎಷ್ಟು ವರ್ಷಗಳಿಂದ ಈ ಒಂದು ಶ್ರಮವನ್ನು ಹಾಕಿದ್ರಿ ಈ ಒಂದು ಮಾದರಿ ಶಾಲೆ ಆಗಬೇಕಾದ್ರೆ? 24/7/2023 ನಾವು ಮುಖ್ಯ ಗುರುಗಳಾಗಿ ಇಲ್ಲಿ ವರ್ಗಾವಣೆಗೊಂಡು ಬಂದು ಸುಮಾರು 2.5 ವರ್ಷಗಳಲ್ಲಿ ಈ ಶಾಲೆಯನ್ನು ಈ ಹಂತಕ್ಕೆ ನಾವು 4 ಜನ ಮತ್ತು ಸಮುದಾಯ ಕೂಡಿಕೊಂಡು ಈ ಹಂತಕ್ಕೆ ತಂದೀವಿ ಅಂತ ಹೇಳಕ್ಕೆ ಬಯಸ್ತೀನಿ ಸರ್. ಒಟ್ಟಾರೆ ಈಗ ಒಂದು ಗ್ರಾಮಸ್ಥರ ಮತ್ತು ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರು, SDMC ಅಧ್ಯಕ್ಷರ ಸಹಕಾರ ಇದಕ್ಕೆ ಮೂಲ ಕಾರಣ ಅಂತ ಹೇಳ್ತಾರೆ. ಅನಂತರ ನಮ್ಮ ಶಿಕ್ಷಕ ಬಳಗ ಸರ್, ಅಂದರೆ ಇಲ್ಲಿ ಶಿಕ್ಷಕ ಸಿಬ್ಬಂದಿಯವರು ಕೂಡ ತಮ್ಮ ವೈಯಕ್ತಿಕವಾಗಿ ಒಂದು ಆರ್ಥಿಕ ಒಂದು ಒಂದು ಬಲವನ್ನು ತುಂಬಿದ್ದಾರೆ. ಈಗ ಇದು ದ್ವಾರ ಬಾಗಿಲು ಸುಮಾರು 1,05,000 ಇದನ್ನ ನಮ್ಮ ಗುರುಮಾತೆಯಾದಂಥ ಶ್ರೀಮತಿ NS ಧೋನಿ ಗುರುಮಾತೆಯವರು ಇದನ್ನ ಮಾಡಿದ್ದಾರೆ. ಅನಂತರ ಧ್ವಜದ ಕಟ್ಟಿ ಮತ್ತು ವೇದಿಕೆ ಕಟ್ಟಿ ಪ್ಲಸ್ ಮಕ್ಕಳಿಗೆ ಊಟದ ಕಟ್ಟಿ ಇವೆರಡನ್ನ ನಮ್ಮ ಶ್ರೀಮತಿ SC ಕುಬಸೋದ ಗುರುಮಾತೆಯವರು ತಮ್ಮ ತಂದೆಯವರ ಹೆಸರಲ್ಲಿ 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಇದನ್ನು ಕಟ್ಟಿಸಿದ್ದಾರೆ ಸರ್. ಆನಂತರ ನಮ್ಮ ಹಿರಿಯ ಶಿಕ್ಷಕರಾದಂಥ ಶ್ರೀ NY ಗುರುಗಳು 2 ಅಡಕ್ಕೂ ಒಂದು ಮೈಕ್ ಸೆಟ್ ಕೊಡಿಸಿದ್ರು. ಆನಂತರ ಈ ರೀತಿ ನಮ್ಮ ಶಾಲೆಗೆ ಹಿರಿಯ ಶಿಕ್ಷಕರಾದಂಥ ಶ್ರೀ NY ಗುರುಗಳು 2 ಅಡಕ್ಕೂ ಒಂದು ಮೈಕ್ ಸೆಟ್ ಕೊಡಿಸಿದ್ರು. ಆನಂತರ ಈ ರೀತಿ ನಮ್ಮ ಶಾಲೆಗೆ ಒಟ್ಟಾರೆ ಹೇಳ್ಬೇಕಂತಂದ್ರೆ ಶಿಕ್ಷಕರಾಗಿ ನಮ್ಮ ಸಂಬಳ ನಮಗೆ ಬಂದರೆ ಸಾಕು ಅನ್ನುವಂಥ ಮಟ್ಟದಲ್ಲಿ ಈಗಿನ ಜೀವನ ಇರಬೇಕಾದ್ರೆ ಇಲ್ಲಿ ಶಿಕ್ಷಕರೇ ತಮ್ಮ ಒಂದು ದುಡ್ಡನ್ನು ವ್ಯಯ ಮಾಡಿ ಇಲ್ಲಿ ಖರ್ಚು ಮಾಡಿ ಶಾಲೆ ಅಭಿವೃದ್ಧಿಗೋಸ್ಕರ ಮಾಡಿದ್ದಾರೆ ಅಂತ ತಾವು ಹೇಳ್ತೀರಿ? ಹೌದು ಸರ್. ಈಗ ನಾವಿಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಕ್ಕೆ ಬಂದೀವಪ್ಪ ಅಂತಂದ್ರೆ ಮಕ್ಕಳಾದಾರ ಅಂತ ನಾವು ಬಂದೀವಿ ಸರ್. ಮಕ್ಕಳಿಲ್ಲ ಅಂದ್ರೆ ನಾವಿಲ್ಲಿ ಸೇವೆ ಮಕ್ಕಳ ಹೆಸರಿನ ಮ್ಯಾಗ ನಾವು ಸಂಬಳ ತಗೊಂಡು ದೇವರು ಮಕ್ಕಳು ಸ್ವಲ್ಪ ನಮ್ಮ ಸಂಬಳದ ಸ್ವಲ್ಪ ಖರ್ಚು ಮಾಡಿ ತಪ್ಪು ಆಗಂಗಿಲ್ಲ ಸರ್. ಒಟ್ಟಾರೆಯಾಗಿ ಒಂದು ಜಿಲ್ಲೆಯಲ್ಲಿ ತಾಲೂಕು ಬೇಡರ ಬೂದಿಹಾಳ ಸರ್ಕಾರಿ ಹಿರಿಯ ವಿಶೇಷವಾಗಿ ಒಂದು ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ವ್ಯವಸ್ಥೆಯಲ್ಲಿ ಆಗಿರ್ಬೋದು, ಸೌಲಭ್ಯಗಳಲ್ಲಿ ಆಗಿರ್ಬೋದು. ಈ ವಿಚಾರದಲ್ಲಿ ನಮಗೆ ಏನು ಅನ್ಸುತ್ತೆ ಮಾಧ್ಯಮದ ಮೂಲಕ ಮತ್ತು ಇನ್ನುಳಿದ ಶಾಲೆಯ ಶಿಕ್ಷಕ ಸಿಬ್ಬಂದಿಗಾಗಿರ್ಬೋದು, ಇನ್ನುಳಿದ ಶಾಲೆಗೆ ತಾಲೂಕಿನಿರ್ತಕ್ಕಂಥ ಶಾಲೆಗಳಿಗೂ ತಾವೇನು ಒಂದು ಸಲಹೆಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್? ಶಿಕ್ಷಣ ಇಲಾಖೆ ಹೆಮ್ಮೆ ಅಂತ ಹೇಳಕ್ಕೆ ಬಯಸ್ತೀನಿ. ಇದಕ್ಕೆ ನನಗೆ ಪರೋಕ್ಷ ಪ್ರತ್ಯಕ್ಷವಾಗಿ ನನಗೆ ಇಲಾಖೆ ಸಹಕಾರ ಐತಿ. ಇಲಾಖಾ ಅಧಿಕಾರಿಗಳು ನನಗೆ ಸಪೋರ್ಟ್ ಮಾಡ್ಯಾರ.
ಆನಂತರ ಈಗ ನಾನು ಮಾಡಿದ ಕೆಲಸದ ಬಗ್ಗೆ ನನಗೆ ಇನ್ನೂ ತೃಪ್ತಿ ಇಲ್ಲ ಅಂತ ಅನ್ಸುತ್ತೆ. ಇನ್ನೂ ನಾನು ಇನ್ನೂ ಮಾಡಬೇಕಾದ ಅಭಿವೃದ್ಧಿ ಕೆಲಸ ಮಾಡಬೇಕು. ಇನ್ನೂ ಹಲವಾರು ಅದಾವು. ಅವನ್ನ ಈಡೇರಿಸಿ ನನ್ನ ಕನಸನ್ನು ನನಸು ಮಾಡಿಕೊಳ್ಳೋದೊಂದ ನನ್ನ ಆಸೆ. ಇದಕ್ಕೆಲ್ಲ ಕಾರಣಕರ್ತರು ನಾನಲ್ಲ, ನನ್ನಿಂದ ಕಾಣದ ಕೈಗಳು ಅದಾವೆ. ಗ್ರಾಮಸ್ಥರು, ಯುವಕ ಮಂಡಳದವರು, ಗುರುಗಳು, ಆನಂತರ ನಮ್ಮ SDMC ಅವರು, ಆನಂತರ ಗ್ರಾಮ ಪಂಚಾಯತಿ PD ಅವರು, ಸರ್ವರ ಸಹಕಾರದಿಂದ ಈ ಶಾಲೆ ಈ ಮಟ್ಟಕ್ಕೆ ಬಂದೈತಿ ಅಂತ ಹೇಳಕ್ ಬಯಸ್ತೀನಿ ಸರ್ ನಾನು. ಫಸ್ಟನ್ನು ನಾನು ಹೇಳಬೇಕಂತಂದ್ರೆ ನಿಜವಾಗ್ಲೂ ಈ ಬೇಡ್ರ ಬುದಾಡಕ್ಕೆ ಬಂದು ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅಂತ ಅನಿಸುತ್ತೆ. ಯಾಕಂದರೆ ಯಾವುದೇ ಒಂದು ಕೆಲಸವನ್ನು ನಾವು ಮಾಡಬೇಕಾದ್ರೆ ಮುಖ್ಯವಾಗಿ ಊರಿನ ಸಹಕಾರ ಬಹಳಷ್ಟು ಮುಖ್ಯ. ಇವತ್ತು ನಾನೇನಾದರೂ ಮಾಡ್ತೀನಿ, ನಾವೇನಾದರೂ ಶಿಕ್ಷಕರು ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಊರಿನವ್ರ ಸಹಕಾರ ಮುಖ್ಯ. ಆ ಊರಿನವ್ರ ಸಹಕಾರ ಇದ್ದಲ್ಲಿ ಆಮೇಲೆ ಗ್ರಾಮ ಪಂಚಾಯಿತಿಯ ಯಾವುದೇ ಕೆಲಸವನ್ನಾಗಲಿ ಅದನ್ನು ನಮ್ಮ ಶಾಲೆಗೆ ತಂದು ನಮ್ಮ ಶಾಲೆಯ ಒಂದು ಮಾದರಿ ಶಾಲೆಯನ್ನಾಗಿ ಮಾಡಬೇಕಾದ್ರೆ ಪ್ರತಿಯೊಬ್ಬರ ಶ್ರಮ ಇದರಲ್ಲೈತಿ. ಅಷ್ಟೇ ಅಲ್ದನ ಇನ್ನೂ ಒಂದು ಏನು ಹೇಳಬೇಕಂದ್ರೆ, ಈ ನಮ್ಮ ಶಾಲೆ 1964ರಲ್ಲಿ ಈ ಶಾಲೆ ಪ್ರಾರಂಭವಾಯಿತು. ಪ್ರಾರಂಭವಾದಾಗ 2004ರಿಂದ ಹಿಡ್ಕೊಂಡು 2005ರಲ್ಲಿ ಫಸ್ಟ್ ಮೊದಲು ಏನಿತ್ತಂದ್ರೆ 1ರಿಂದ 4ನೇ ತರಗತಿ ಮಾತ್ರ ಇತ್ತು. ಈ 5ರಿಂದ 7ನೇ ತರಗತಿಯನ್ನು ಅವಾಗ ಪ್ರಾರಂಭ ಮಾಡಿದೆ. ನಾವು ಇಲ್ಲಿ ಬಂದಿದ್ದು ಯಾವಾಗಂದ್ರೆ 2010ರಲ್ಲಿ ನಾವು ಇಲ್ಲಿ ಬಂದ್ವಿ. ಇಲ್ಲಿ ಬಂದ ತಕ್ಷಣ ನಾವು ಯಾವಾಗಲೂ ಏಮ್ ಇಟ್ಕೊಂಡು, ನಾನು ಕಲಿಯುವಾಗಲಿಂದನೂ ನಾನು ಏಮ್ ಇಟ್ಕೊಂಡು ಬಂದಿದ್ದೇನೆಂದ್ರೆ, ಯಾವುದಾದ್ರೂ ನಾವು ಸೇವೆ ಸಲ್ಲಿಸ್ತೀವಿ ಅಂತಂದ್ರೆ ಆ ಸೇವೆ ಸಾರ್ಥಕವಾಗಿರಬೇಕು. ಇವತ್ತು ನನ್ನ ಹತ್ರ ನನ್ನ ಮಗು ಇದೆ ಅಂದ್ರೆ ಆ ಮಗು ನನ್ನಿಂದ ಏನಾದರೂ ಕಲ್ಕೊಂಡು ಹೋಗಿರಬೇಕು ಅಂತಕ್ಕಂಥದ್ದು. ಆಮೇಲೆ ಈ ಒಂದು ಪರಿಸರ ಪ್ರತಿಯೊಂದು ಮಗುವಿಗೆ ನಾನು ಯಾವುದೇ ಇವತ್ತು ಒಂದು ವಿಜ್ಞಾನ ಶಿಕ್ಷಕಿಯಾಗಿ ನಿಜವಾಗ್ಲೂ ನಾವು ಹೇಳಬೇಕಂದ್ರೆ ಫಸ್ಟ್ಲಿಂದ 98ರಲ್ಲಿ ಎಲ್ಲ ಸಬ್ಜೆಕ್ಟಿಗೆ ನಾವು ಬಂದಂಥವ್ರು. ಅದರಲ್ಲಿ ನನಗೆ ಇಷ್ಟಪಟ್ಟು ನಾನು ಸೈನ್ಸ್ ಸಬ್ಜೆಕ್ಟನ್ನು ತೊಗೊಂಡಿನಿ. ಪ್ರತಿಯೊಂದು ಮಗು ಈ ಒಂದು ಸಸ್ಯಗಳ ಬಗ್ಗೆ, ಒಂದು ಎಲೆಯಿಂದ ಹಿಡ್ಕೊಂಡು ಒಂದು ಬೇರಿನಿಂದ ಹಿಡ್ಕೊಂಡು ಹೇಗೆ ಅದು ತನ್ನ ಆಹಾರವನ್ನು ತಾನೇ ತಯಾರಿಸುತ್ತಾ, ಯಾವ ತೆರನಾದಂತಹ ಇದರಲ್ಲಿ ಬದಲಾವಣೆಗಳು ಕಂಡು ಬರ್ತೈತೆ ಅನ್ನೋದು ನನ್ನ ಶಾಲೆಯ ಮಗು ಪ್ರತಿಯೊಂದು ಹೇಳ್ತೈತಿ ಅಂತಕ್ಕಂಥದ್ದನ್ನು ಇವತ್ತು ಕೈ ಎತ್ತಿ ಹೇಳಬಲ್ಲೆ ನಾನು. ಯಾಕಂದ್ರೆ ಆ ಒಂದು ಕಲಿಸಿದಂತಹ ಸ್ಯಾಟಿಸ್ಫ್ಯಾಕ್ಷನ್ ನನ್ನ ಹತ್ರ ಇದೆ. ನನ್ನ ಮಗು ಏನು ಹೇಳ್ತೈತಿ ಏನಿಲ್ಲ ಅದನ್ನು ಹೇಗೆ ಮಾಡಬೇಕು ಅಂತ ತಿಳ್ಕೊಂಡು. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ, ಇವತ್ತು ನನ್ನ ಶಾಲೆಯಲ್ಲಿ ಇರ್ತಕ್ಕಂತಹ ನನ್ನ ಮಕ್ಕಳು ಹೈಸ್ಕೂಲ್ಗೆ ಹೋದಲ್ಲಿ ಪ್ರತಿಯೊಂದು ಮಗುನೂ ಕೂಡ ಇಂಗ್ಲೀಷ್ ಓದ್ತೈತಿ. ಯಾವ ನನ್ನ ಮಗು ಇಂಗ್ಲೀಷ್ ಓದಂಗಿಲ್ಲ ಅಂತ ಅನ್ನಂಗಿಲ್ಲ. ಇವತ್ತು ನಾನು ಕಾನ್ವೆಂಟ್ ಸ್ಕೂಲ್ನಾಗಿಂದ ಈ ಬೇಡ್ರ ಬೂದ್ಯಾಳ ಗ್ರಾಮದ ಶಾಲೆಯನ್ನು ಎರಡನ್ನೂ ನಾನು ಕನ್ಫೇರ್ ಮಾಡಿದ್ನಪ್ಪ ಅಂತಂದ್ರೆ ಆ ಕಾನ್ವೆಂಟ್ ಸ್ಕೂಲ್ನಾಗಿಂದ ಹಿಡಿದು ನನ್ನ ಈ ಬೇಡ್ರ ಬೂದ್ಯಾಳ ಶಾಲೆಯ ಮಕ್ಕಳು ಎಲ್ಲದರಲ್ಲಿ ಮೇಲು ಅಂತ ಹೇಳಿಕೆ ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ. ಕನಕಪ್ಪ ಮುಕ್ಕಣ್ಣವರು SDMC ಅಧ್ಯಕ್ಷರು, ಬೇಡ್ರ ಬೂದ್ಯಾಳ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೇಡ್ರ ಬೂದ್ಯಾಳ. ಸರ, ನಮ್ಮಲ್ಲಿ ವಿನಂತಿ ಹೇಳ್ಬೇಕಂದ್ರೆ 63 ಮಕ್ಕಳು, 4 ಟೀಚರ್ಗಳಿದ್ದಾರೆ, ಒಬ್ಬರು ಹೆಡ್ ಮಾಸ್ಟ್ರು ಮತ್ತು 2 ಟೀಚರ್, ಒಬ್ಬರು ವರ್ಗದ ಗುರುಗಳು ಎಲ್ಲರೂ ಸೇರಿ ಈ ಶಾಲೆಯ ಅಭಿವೃದ್ಧಿಯನ್ನು ಅನ್ನೋದೊಂದು ಹೆಗ್ಗಳಿಕೆ ಆಗಲಿ ಅಂತೇಳಿ ಒಂದು ಹೆಮ್ಮೆಯಿಂದ ಈ ವರ್ಕನ್ನು ಮಾಡಿರ್ತಾರೆ. ಆದರೆ ಅದರಿಂದ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಆಗಲಿ, ಊರಿನ ಹಿರಿಯರಾಗಲಿ, ಯುವಕರಾಗಲಿ ಎಲ್ಲರೂ ಸೇರಿ ಸಹಾಯದಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ಸರ್. ಮತ್ತೆ ಯಾವ ರೀತಿಯ ಅನುದಾನದಲ್ಲಿ ಈ ಒಂದು ಸದ್ಬಳಕೆ ಮಾಡಿಕೊಂಡು ಶಾಲೆನ ಅಭಿವೃದ್ಧಿ ಪಡಿಸಿದ್ರಿ ಅಂತ? ಸರ್, ನಾವು ಅನುದಾನಕ್ಕಿಂತ ಹೊರಗಡೆ ಸಹಾಯದಾನದಿಂದ ಇಸ್ಕೊಂಡಿರ್ತೀವಿ ಸರ್. 2 ಆರ್ಮಿ ಹೋಗಿರ್ತಾರೆ ಸರ್. ಒಟ್ಟಾರೆ ಗ್ರಾಮಸ್ಥರು ರಮೇಶ್ ನೀರಿಲಿಗಿ, ಮಾಂತೇಶ ಬಡಿಗೆರ, ಇವರಿಬ್ರು ಆರ್ಮಿಯವರು. ಇವರು ಸಹಾಯದಾನದಿಂದನೇ ಫಸ್ಟ್, ಆಮೇಲೆ PD ಅವರು ಎಲ್ಲರಿಂದ ನಮ್ಮ ಶಾಲೆ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ. ದಿಕ್ಕಿನ ಪೂರ್ವದಲ್ಲಿ ಸರ ಇದಕ್ಕೆ ಶಂಕುಸ್ಥಾಪನೆ ಹಾಕಿದವರು ಇದಕ್ಕೆ ಅದಕ್ಕೆ ಸಾಥ್ ಕೊಟ್ಟವರು ಮುಖ್ಯ ಗುರುಗಳು. ಅದಕ್ಕೆ ಇನ್ನಷ್ಟು ಅದನ್ನು ಪಾಲಿಸಿದವರು ಅವರು ಗ್ರಾಮಸ್ಥರು, ಇವು ಎಲ್ಲ ಊರಿನ ಹಿರಿಯರು ಎಲ್ಲರ ಸಿಯನ್ನು ಪರ್ಫೆಕ್ಟಾಗಿ ಯೂಸ್ ಮಾಡಿಕೊಂಡು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿದ್ದಕ್ಕೆ ನಮಗೂ ಒಂದು ಹೆಮ್ಮೆ. ಆ ಗ್ರಾಮ ಪಂಚಾಯತಿಯಿಂದ ಕುಡಿಯುವ ನೀರು, ಶುದ್ಧ ಕುಡಿಯುವ ನೀರು, ಹೈಟೆಕ್ ಶೌಚಾಲಯ ನರೇಗಾದಲ್ಲಿ, ಆನಂತರ ಈ 15ನೇ ಹಣಕಾಸಿನಲ್ಲಿ 2-3 ವರ್ಷ ಶಾಲಾ ಮಕ್ಕಳಿಗೆ ಕಿಟ್ಸು, ಗ್ರಂಥಾಲಯ, ಕುರ್ಚಿ, ಟೇಬಲ್ಲು, ಪುಸ್ತಕ, ಆನಂತರ ಈ ಸ್ಮಾರ್ಟ್ ಕ್ಲಾಸು, 75 ಇಂಚಿನ ಇದ್ರದ್ದು TV, ಈ ಥರ ಪ್ರತಿಯೊಂದಕ್ಕೂ ನಮ್ಮ ಗ್ರಾಮ ಪಂಚಾಯತಿಯಿಂದ ಬರ್ತಕ್ಕಂಥ ಅನುದಾನದಲ್ಲಿ ನಾವು ಸೇವೆ ಸಲ್ಲಿಸಿದ್ದೀವಿ. ಆದ್ರೆ ನಮಗಿಂತಲೂ
ಇವರೆಲ್ಲರೂ ಕೂಡಿಕೊಂಡು ಊರಿನವ್ರು ಎಲ್ಲರೂ ಸಹಕಾರ ಕೊಟ್ಟು ಈ ಮಟ್ಟಕ್ಕೆ ತಂದಿದ್ದಾರೆ. ಮತ್ತು ಟೀಚರ್ ಸ್ಟಾಫ್ನವರು ಒಂದೊಂದು ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ಎಲ್ಲರೂ 4 ಟೀಚರ್ ಇದ್ದರೂ 4 ಟೀಚರು ಅವ್ರದ್ದಾದಂಥ ವೈಯಕ್ತಿಕ ಒಂದು ಕಾಣಿಕೆಯನ್ನು ಈ ಶಾಲೆಗೆ ಅರ್ಪಿಸಿದ್ದಾರೆ. ಅವರಿಗೆ ನಾವು ಎಷ್ಟೇ ಈ ಗ್ರಾಮಸ್ಥರು ಚಿರಋಣಿ ಇದ್ದರೂ ಕಡಿಮೆನೇ. ಈಗೆಲ್ಲ ನಾವು ಈ ಮಾತಾಡೋದಕ್ಕೆ ಕಾರಣಕರ್ತರಾದವರು ಅವರು, ನಾವಲ್ಲ ಅಂತ ಹೇಳ್ತಾ